ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಕನ್ನಡ ತಂತ್ರಾಂಶ, ನನ್ನ ಹೆಸರು ಶ್ರೀಕಾಂತ್. ಸ್ನೇಹಿತರೆ, ನಾನು ಇವತ್ತು ಒಂದು ಟ್ಯುಟೋರಿಯಲ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆ್ಯಪ್ನ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಆ್ಯಪ್ ನೇಮ್ ಬಂದುಬಿಟ್ಟು ಕ್ಯಾಶ್ ರೀಡರ್ ಬಿಲ್ ಐಡೆಂಟಿಫೈ ಅಂತ. ಇದ್ರ ಮುಖಾಂತರ ನಾವು ನಮ್ಮ ದುಡ್ಡು ಎಷ್ಟಿದೆ ಅಂತ ನಾವು ತಿಳ್ಕೊಬೋದು. ಕ್ಯಾಶ್ ಅಂದರೆ ಅಮೌಂಟ್ ಎಷ್ಟಿದೆ, 50, 100 ಎಲ್ಲ ತಿಳ್ಕೊಬೋದು. ಫ್ರೆಂಡ್ಸ್, ಈ ಕ್ಯಾಶ್ ರೀಡರಲ್ಲಿ ಎಲ್ಲ ನೋಟ್ಗಳನ್ನು ನೀವು ಐಡೆಂಟಿಫೈ ಮಾಡಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನನ್ನು ತೊಗೋಬೇಕಾಗತ್ತೆ. ಫ್ರೀ ವರ್ಜನಲ್ಲಿ ಕೇವಲ 5 ರೂಪಾಯಿ ಮತ್ತು 10 ರೂಪಾಯಿ ನೋಟ್ಗಳನ್ನ ಮಾತ್ರ ಇದು ಐಡೆಂಟಿಫೈ ಮಾಡುತ್ತೆ. ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಎಲ್ಲ ನೋಟ್ಗಳನ್ನೂ ಐಡೆಂಟಿಫೈ ಮಾಡುತ್ತೆ. ಸಬ್ಸ್ಕ್ರಿಪ್ಷನ್ ಅಂತಂದರೆ ತಿಂಗಳಿಗೆ ಇಷ್ಟು ಅಂತ ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್, ತಿಂಗಳಿಗೆ 80 ರೂಪೀಸ್ ಪ್ಲ್ಯಾನ್ ಇದೆ. ಆಮೇಲೆ ವರ್ಷಕ್ಕೆ ಬೇಕು ಅಂತಂದರೆ 450 ರೂಪೀಸ್ ಏನೋ ಇದೆ. ಆಮೇಲೆ ಲೈಫ್ ಟೈಮ್ ನಿಮಗೆ ಬೇಕು ಅಂತಂದರೆ ಪರ್ಮನೆಂಟಾಗಿ 1350 ರೂಪೀಸ್ ಇದೆ. ಆಮೇಲೆ ಇದು ಕೇವಲ ನೋಟನ್ನು ಮಾತ್ರ ಐಡೆಂಟಿಫೈ ಮಾಡುತ್ತೆ, ಕಾಯಿನ್ಗಳನ್ನ ಐಡೆಂಟಿಫೈ ಮಾಡೋದಿಲ್ಲ. ಹಾಗೆ ಈ ಕ್ಯಾಶ್ ರೀಡರ್ ಅಪ್ಲಿಕೇಶನ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀವಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಅಥವಾ ನೀವು ಪ್ಲೇಸ್ಟೋರಲ್ಲಿ ಕ್ಯಾಶ್ ರೀಡರ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟೇ ಬರುತ್ತೆ ಕ್ಯಾಶ್ ರೀಡರ್ ಬಿಲ್ ಐಡೆಂಟಿಫೈಯರ್ ಅಂತ. ಸೊ ಅದನ್ನು ಕೂಡ ನೀವು ಪ್ಲೇಸ್ಟೋರಿಂದನೇ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಅದನ್ನ ನಾವು ಈಗ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಾನು ಆ್ಯಪ್ಸ್ ಲಿಸ್ಟಲ್ಲಿ ಹೋಗ್ತಾ ಇದ್ದೀನಿ. ನೀವು ಪ್ಲೇಸ್ಟೋರ್ ಸರ್ಚ್ ಮಾಡಬೇಕಾದ್ರೆ ಕ್ಯಾಶ್ ರೀಡರ್ ಅಂತ ಹೊಡೆದ್ರು ಅಲ್ಲೇ ಮೇಲೇ ಬರುತ್ತೆ. ಹಾಗೆ ಇದು ಫುಲ್ ನೇಮ್ ಬಂದುಬಿಟ್ಟು ಕ್ಯಾಶ್ ರೀಡರ್ ಬಿಲ್ ಐಡೆಂಟಿಫೈ ಅಂತ. ಇದು ಪೇಯ್ಡ್ ವರ್ಷನ್, ದುಡ್ಡು ಪೇ ಮಾಡಬೇಕು ಇದಕ್ಕೆ. ಅಂದರೆ ಮಂತ್ಲಿ ಸಬ್ಸ್ಕ್ರಿಪ್ಷನು, ಆಮೇಲೆ ಈ ಥರ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಇದಕ್ಕಿದೆ. ಅದು ಮುಂದೆ ನೋಡೋಣ. ನಿಮಗೆ ಎಲ್ರಿಗೂ ಡೆಮೋ ತೋರ್ಸೋಕ್ಕೋಸ್ಕರ ನಾನು 80 ರೂಪೀಸ್ ಕೊಟ್ಟು ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡ್ತೀನಿ. ನಾನು ಓಪನ್ ಮಾಡ್ತೀನಿ, ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ ಸ್ನೇಹಿತರೆ ಏನು ಹೇಳ್ತಾ ಇದೆ ಅಂತ ಒಂದು ಟೈಮು. The money reading mobile app for the blind and visually impaired. Cash reader identifies banknote denominations for the largest number of currencies. Point your camera at the bill and here, see or feel its value. To get started, please grant us access to your camera. ನೋಡಿ, ಅದು ಕೇಳ್ತಾ ಇದೆ ನಿಮ್ಮ ಕ್ಯಾಮ್ರಾನ ನೀವು ಇಲ್ಲಿ ಅಲೌ ಕೊಡಿ ಅಂತ ಹೇಳ್ತಾ ಇದೆ. ಬಟ್ ಗ್ರ್ಯಾಂಡ್ ಆಕ್ಸೆಸ್ ಮಾಡೋಕ್ಕೆ ಅದನ್ನ ಪರ್ಮಿಷನ್ ಕೇಳ್ತಾ ಇದೆ. ನಾನು ಗ್ರ್ಯಾಂಡ್ ಕೊಡ್ತಾ ಇದ್ದೀನಿ. Grant access to camera button. ಗ್ರ್ಯಾಂಡ್ ಆಕ್ಸೆಸ್ ಟು ಕ್ಯಾಮ್ರಾ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Deny button. ಓಕೆ, ಇಲ್ಲಿ ಮತ್ತೆ ಪರ್ಮಿಷನ್ ಕೇಳ್ತಾ ಇದೆ. ಏನು ಕೇಳ್ತಾ ಇದೆ ನೋಡೋಣ ಬನ್ನಿ. Allow cash reader to take pictures and record video. ಓಕೆ, ಇದಕ್ಕೆ ಅಲೌ ಕೊಡ್ತಾ ಇದ್ದೀನಿ. Deny. Allow. Select currency the app should identify. ಓಕೆ, ಇವಾಗ ನಾನು ಸ್ವೈಪ್ ಮಾಡ್ತಾ ಇದ್ದೀನಿ. Select Indian rupee now button. ಸೆಲೆಕ್ಟ್ ಇಂಡಿಯನ್ ರುಪಿ. ಇಲ್ಲಿ ಹಲವಾರು ಕಂಟ್ರಿಗಳದ್ದು ನಾವು ಕ್ಯಾಶ್ನ ನಾವು ರೀಡರ್ ಮಾಡ್ಬೋದು. ಬಟ್ ಅದರಲ್ಲಿ ನಮ್ಮ ಇಂಡಿಯಾದು ನಮ್ಗೆ ಬೇಕಾಗಿರೋದು. ಇವಾಗ ನಾನು ಇಂಡಿಯಾ ಸೆಲೆಕ್ಟ್ ಮಾಡ್ಕೊತೀನಿ. Select currency the app should ರೈಟ್ ಸ್ವೈಪ್ identify. ಮಾಡ್ತಾ ಇದ್ದೀನಿ. ರೈಟ್ Select Indian rupee now button. ಸೆಲೆಕ್ಟ್ ಇಂಡಿಯನ್ ರುಪಿ ನಾವು ಅಂತಿದೆ. ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಒಂದು ಟೈಮು. We do our best to correctly identify all banknotes. Under specific circumstances, however, there may be some mistakes. By using this application, you acknowledge and agree that for any damage caused to you or third parties by misrepresentation of any banknote, we relinquish all responsibility. Please also note that the application is unable to detect counterfeit banknotes. I agree and I would like to start using the application. ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡೋಣ. I agree and I would like to start using the application. ಓಕೆ ಸ್ನೇಹಿತರೆ, Preparing Indian rupee. ಪ್ರಿಪೇರಿಂಗ್ ಆಗ್ತಾ ಇದೆ. ಇನ್ನೊಂದು ಏನಂದರೆ, ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣವೇ ಫ್ಲ್ಯಾಶ್ ಲೈಟ್ ಇರುತ್ತೆ. ಆ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ. ಯಾಕಪ್ಪ ಅಂದರೆ, ನೀವು ಎಲ್ಲಾದರೂ ಡಾರ್ಕ್ ರೂಮಲ್ಲಿ ಕೂತ್ಕೊಂಡು ಲೈಟ್ ಇಲ್ಲದೆ ಇವಾಗ ಇದು ಮಾಡೋಕ್ಕೆ. ಓಕೆ ಸ್ನೇಹಿತರೆ, ಇವಾಗ ಅದು ಪ್ರಿಪೇರಿಂಗ್ ಆಗಿದೆ. ಇಲ್ಲಿ ಫ್ಲ್ಯಾಶ್ ಆನ್ ಆಗಿದೆ. ಅದು ಒಂದು ಡೀಪ್ ಸೌಂಡ್ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ನೋಡಿ, ಈ ಥರ ಸೌಂಡ್ ಬರ್ತಾ ಇರುತ್ತೆ. ಅದು ಹಂಗೆ ಬರ್ತಾನೆ ಇರುತ್ತೆ, ಐಡೆಂಟಿಫೈ ಆಗೋವರೆಗೂ ಬರ್ತಾ ಇರುತ್ತೆ. ಬನ್ನಿ ಸ್ನೇಹಿತರೆ, ಆದರೆ ಇವಾಗ ನಾನು ತೋರಿಸ್ತೀನಿ ಒಂದು ಟೈಮು. ಇಲ್ಲಿ ಒಂದು ಸೆಟ್ಟಿಂಗ್ಸ್ ಬಟನ್ ಇದೆ, ಅಷ್ಟೇ ಇರೋದು ಫ್ರೆಂಡ್ಸ್. ಇಲ್ಲಿ ಏನೋ ಆಪ್ಷನ್ ಇಲ್ಲ. ಇಲ್ಲಿ ಐಡೆಂಟಿಫೈ ಇಂಡಿಯನ್ ರುಪಿ. ಇವಾಗ ನಾವು ಅಮೌಂಟ್ನ ಹಿಡಿದ್ರೆ, ಅಮೌಂಟು ಕ್ಯಾಮ್ರಾ ಮುಂದೆ ನಾವು ಹಿಡಿದ್ರೆ ಎಷ್ಟಿದೆ ಅಂತ ಅದು ಹೇಳುತ್ತೆ ಸ್ನೇಹಿತರೆ. ಅಂದರೆ ನೀವು ಯಾವ ಥರ ಹಿಡಿಬೇಕಪ್ಪ ಅಂದರೆ, ನಿಮ್ಮ ನೋಟ್ ಮಡಚಿರುತ್ತಲ್ವ, ಆ ಒಂದು ಸೆಂಟ್ರಲ್ಲಿ ಒಂದು ಲೈನ್ ಇರುತ್ತೆ. ಮಡಿಸಿದಾಗ ಒಂದು ಸೆಂಟ್ರಲ್ ಲೈನ್ ಆಗಿರುತ್ತೆ ನೋಡಿ. ಅದನ್ನ ನೀವು ಆಕಾಶದತ್ತ ನೋಟ್ ಹಿಡ್ಕೊಂಡು, ಅಂದರೆ ಅದನ್ನ ಹಂಗೆ ಸ್ಟ್ರೇಟಾಗಿ ಹಿಡ್ಕೊಂಡು, ಅದನ್ನಲ್ಲಿ ನೀವು ಕ್ಯಾಮ್ರಾ ಏನಾದರೂ ಫೋಕಸ್ ಅಲ್ಲಿ ಆ ಲೈನ್ಗೆ ನೀವು ಫೋಕಸ್ ಸ್ವಲ್ಪ ದೂರದಲ್ಲಿ ಹಿಡಿದ್ರೆ ನಿಮ್ಮದು ಅಮೌಂಟ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿ ಹೇಳುತ್ತೆ ಸ್ನೇಹಿತರೆ. ಬನ್ನಿ, ಹಾಗಾದರೆ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನನ್ನ ಹತ್ರ ದುಡ್ಡಿದೆ, ನಾನು ಇವಾಗ ಐಡೆಂಟಿಫೈ ಮಾಡಿ ತೋರಿಸ್ತೀನಿ.
ನೋಡಿ ಸ್ನೇಹಿತರೆ, ನಾನು ಇವಾಗ ದುಡ್ಡು ಹಿಡಿತಾ ಇದ್ದೀನಿ. ಎಷ್ಟಿದೆ ಅಂತ ಅದು ಹೇಳುತ್ತೆ. 500. ಹಾಂ ನೋಡಿ 500 ಅಂತ ಹೇಳ್ತು. ಇನ್ನೊಂದು ಟೈಮ್ ತೋರಿಸ್ತಾ ಇದೆ ನೋಡಿ. ನೋಡಿ ಕೇಳಿಸ್ಕೊಳ್ಳಿ ಎಷ್ಟಿದೆ ಅಂತ. 500. ನೋಡ್ದಲ್ಲ ಸ್ನೇಹಿತರೆ, 500 ಅಂತ ಹೇಳ್ತಾ ಇದೆ. ಇನ್ನೊಂದು ಏನಪ್ಪ ಅಂದರೆ, ನಮಗೆ ಗೊತ್ತಾಗೋಕ್ಕೋಸ್ಕರ ಅದು ಕ್ಯಾಶ್ ಐಡೆಂಟಿಫೈ ಮಾಡಿದ ತಕ್ಷಣ, ಕ್ಯಾಶ್ ಸ್ಕ್ಯಾನ್ ಆದ ತಕ್ಷಣವೇ ವೈಬ್ರೇಟ್ ಆಗುತ್ತೆ ಸ್ನೇಹಿತರೆ. ವೈಬ್ರೇಟ್ ಆಯಿತು ಅಂದರೆ ನಿಮ್ಮದು ಅಮೌಂಟ್ ಎಷ್ಟಿದೆ ಅಂತ ಸ್ಕ್ಯಾನ್ ಮಾಡಿ ಹೇಳುತ್ತೆ. ಅಂದರೆ ಒಂದು ಸ್ಕ್ಯಾನ್ ಆಯಿತು ಅಂತ ಅರ್ಥ. ನಾವಲ್ಲಿ ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ. ಇವಾಗ ಮತ್ತೆ ಇನ್ನೊಂದು ನೋಡಿ ತೋರಿಸ್ತಾ ಇದ್ದೀನಿ, ಇದು ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ. ನೋಡ್ದಲ್ಲ ಸ್ನೇಹಿತರೆ, 200 ಅಂತೆ. ಇದು 200 ನೋಟ್ ಇರೋದು. ನಾನು ಮತ್ತೆ ಇನ್ನು ಕೆಲವೊಂದು ನೋಟ್ಸ್ಕೊಂಡು ತೋರಿಸ್ತಾ ಇರ್ತೀನಿ ಎಷ್ಟಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಆ್ಯಪು ಇದು. ನೋಡಿ ಇನ್ನೊಂದು ನೋಟು ಎಷ್ಟಿದೆ ಅಂತ ಹೇಳುತ್ತೆ. ಹಾಂ ನೋಡಿ ಸ್ನೇಹಿತರೆ, 100 ಅಂತೆ. ಇದು ದುಡ್ಡು 100 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಇದು ಸ್ನೇಹಿತರೆ. ಹಾಗೆ ನೀವು ಔಟ್ ಆಫ್ ಕಂಟ್ರಿ ಕರೆನ್ಸಿದು ಬೇಕಾದರೂ ನೀವು ಮಾಡ್ಕೊಬೋದು. ಇನ್ನೊಂದು ನೋಡಿ ತೋರಿಸ್ತಾ ಇದ್ದೀನಿ, ಇದು ನೋಡೋಣ. 500. ಇದು 500 ಅಂತೆ. ಈ ಥರ ನಾವು ಇದರಲ್ಲಿ ನಾವು ಈ ಥರ ನಾವು ದುಡ್ಡನ್ನು ಕಂಡುಹಿಡ್ಕೊಬೋದು ಸ್ನೇಹಿತರೆ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ದುಡ್ಡು ಇದ್ರ ಮುಖಾಂತರ ಕಂಡುಹಿಡಿಬೋದು ಸ್ನೇಹಿತರೆ. ಇನ್ನೊಂದು ನೋಡಿ ತೋರಿಸ್ತೀನಿ, ಲಾಸ್ಟ್ ಒಂದು ನೋಡಿ ತೋರಿಸ್ತೀನಿ ಎಷ್ಟಿದೆ ಅಂತ ನೋಡ್ಬಿಡೋಣ. ಈಗ ನೋಡ್ಬಿಡೋಣ ಸ್ನೇಹಿತರೆ. ಓಕೆ 50 ಅಂತೆ ಸ್ನೇಹಿತರೆ. ನೋಡಿದ್ರಲ್ಲ, ಅದು ಐಡೆಂಟಿಫೈ ಮಾಡಿದ ತಕ್ಷಣ ನಿಮಗೆ ಒಂದು ವೈಬ್ರೇಟ್ ಸೌಂಡ್ ಬರ್ತಾ ಇದೆ. ನೀವು ಇದು ಮಾಡಿ ನೋಡಿ. ನಾನು ನೆಕ್ಸ್ಟ್ ಮುಂದೆ ಸೆಟ್ಟಿಂಗ್ಸ್ ತೋರಿಸ್ತೀನಿ ಇವಾಗ. ಓಕೆ, ಸೆಟ್ಟಿಂಗ್ಸ್ ಅಂತ ಒಂದು ಇದರಲ್ಲಿ ಹೋಗ್ಬಿಟ್ಟು ಏನಿದೆ ಸೆಟ್ಟಿಂಗ್ಸ್. Recognition disabled. Heading and list 16 items. ಡಿಸೇಬಲ್ ಬೇಡ ನಮಗೆ. Select the currency. Currently identify an Indian rupee. ಓಕೆ, ಇಲ್ಲಿ ಯಾವುದು ಕಂಟ್ರಿದು ದುಡ್ಡು ನೀವು ನೋಡಬೇಕು ಅಂತ ಕೇಳ್ತಿದೆ. ಅಂದರೆ ಅದು ಸ್ಕ್ಯಾನ್ ಮಾಡಿ ಯಾವ ಅಮೌಂಟ್ ಅಂತ ತಿಳ್ಕೊಳ್ಳೋಕ್ಕೆ ಬೇರೆ ಬೇರೆ ಕಂಟ್ರಿ ಬೇಕಾದ್ರೆ ನಾವು ಇಲ್ಲಿ ಮಾಡ್ಕೊಬೋದು ಸ್ನೇಹಿತರೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋ ಮುಖಾಂತರ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ರೈಟ್ಗೆ. Full version. You are using the full version with a monthly plan. ಓಕೆ, ಇಲ್ಲಿ ಅದು ಹೇಳ್ತಾ ಇದೆ ನಾನು ಯೂಸ್ ಮಾಡ್ತಿರೋದು ಮಂತ್ಲಿ ಪ್ಲ್ಯಾನ್ 80 ರೂಪೀಸ್ ಕೊಟ್ಟು ಸಬ್ಸ್ಕ್ರೈಬ್ ಆಗಬೇಕು. ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Vibrate banknote value. The app can transform the identified value of a banknote into vibrations. The vibrations are always used when your phone is in silent mode, because in silent mode the app cannot speak the value aloud. Here, you can set it up so that the vibrations are also allowed in ring mode. Tick box. ಓಕೆ, ಇದು ಹೇಳಿದ ನನ್ನ ಸ್ನೇಹಿತರೆ, ಅದೇ ನಿಮ್ಮದು ಅಮೌಂಟ್ ಏನಿದೆ ಅದು ಐಡೆಂಟಿಫೈ ಮಾಡಿದ ತಕ್ಷಣ ವೈಬ್ರೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಇದು ಆನಲ್ಲಿದೆ. ಇದು ಆಫ್ ಮಾಡಿದೆ ವೈಬ್ರೇಟ್ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ ಸ್ವೈಪ್ ಮಾಡ್ತಾ ಇದ್ದೀನಿ. Beep while identifying. If you are unaware of whether the app is active and currently identifying banknotes, enable the periodic beeping sound. Tick box. ಅದೇ ಸ್ನೇಹಿತರೆ ಹೇಳಿದ್ನಲ್ಲ, ಡೀಪ್ ಸೌಂಡ್ ಬರ್ತಾ ಇರುತ್ತೆ ಅಂದ್ಬಿಟ್ಟು, ಅದನ್ನ ಡೀಪ್ ಸೌಂಡ್ ಬರೋದಕ್ಕೆ ಇದು ನೀವೇನಾದ್ರು ಇದು ನಾಟ್ ಚೆಕ್ ಮಾಡಿದ್ರೆ, ಆಫ್ ಮಾಡಿದ್ರೆ ಇದು ಡೀಪ್ ಸೌಂಡ್ ಆಗ್ತಾ ಇರಲ್ಲ. ನಾನು ಫಸ್ಟಿಗೆ ಕೇಳಿಸ್ನಲ್ಲ ಒಂದು ಡೀಪ್ ಸೌಂಡು, ಆ ಒಂದು ಡೀಪ್ ಸೌಂಡ್ ಇದು. ನೆಕ್ಸ್ಟ್ ಮುಂದೆ ಸ್ವೈಪ್ ಮಾಡ್ತಾ ಇದ್ದೀನಿ. Flashlight. Light from your device's flashlight improves the identification rate in the dark. It will switch off automatically when you leave the app. Tick box. ಇದು ಸ್ನೇಹಿತರೆ, ಇದು ಏನಂದರೆ ನೀವು ಆ್ಯಪ್ ಓಪನ್ ಮಾಡಿದ ತಕ್ಷಣ ಡಿಫಾಲ್ಟ್ ಆಗೋದು ಆನ್ ಆಗೋಕ್ಕೆ ಫ್ಲ್ಯಾಶ್ ಲೈಟ್. ನೀವು ನಾಟ್ ಟಿಕ್ ಮಾಡಿದ್ರೆ ಇದು ಫ್ಲ್ಯಾಶ್ ಲೈಟ್ ಆನ್ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. Send us photo for inspection. You can enable a button to appear on the main screen to send us photo for inspection. Tap the button whenever you think the app is giving you incorrect results, and we will check it. This will allow us to improve identification over time. Thank you. We will never share your photo with anyone, and it will be deleted after inspection. Not ticked. Tick box. ಸ್ನೇಹಿತರೆ, ಇದು ನಾಟ್ ಟಿಕ್ಕಲ್ಲೇ ಇರಲಿ, ಏನು ಮಾಡೋದು ಬೇಡ. ಇದನ್ನ ಮುಂದೆ ಸ್ವೈಪ್ ಮಾಡ್ತಾ ಇದ್ದೀನಿ. Support disabled. Heading. ಸಪೋರ್ಟ್, ಅವರಿಗೆ ನಾವು ಸಪೋರ್ಟ್ ಏನಾದರೂ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. Send the download link to your friends. Do you know somebody who could use Cash Reader? Send them a link for easy download through your. ಇಲ್ಲಿಂದ ನೀವು ಆ್ಯಪ್ ಬೇಕಾದರೂ ಮತ್ತೊಬ್ಬರಿಗೆ ಶೇರ್ ಮಾಡ್ಬೋದು, ಇಲ್ಲೇ ಡೈರೆಕ್ಟ್ ಆಗಿಬಿಟ್ಟು. ನೆಕ್ಸ್ಟ್ Contact us. If you have trouble using our app, or if you have any ideas for improvements, just write us an email. ಇಲ್ಲಿ ನಾವು ಅವರಿಗೆ ಫೀಡ್ಬ್ಯಾಕ್ನ ಕೊಡಬಹುದು ಸ್ನೇಹಿತರೆ. Rate Cash Reader. If you're happy with the app, please rate us and write a review. For any issues, please write us an email and we will fix it for you. ಸ್ನೇಹಿತರೆ, ಇಲ್ಲಿ ನಾವು ರೇಟ್ ಮಾಡ್ಬೋದು. ನಮ್ಮದು ಚೆನ್ನಾಗಿದ್ದರೆ ರೇಟ್ ಮಾಡ್ಬೋದು, ಅವ್ರಿಗೆ ರೇಟಿಂಗ್ಸ್ ಸಹ ಕೊಡ್ಬೋದು. Privacy policy. ಇದು ಪ್ರೈವಸಿ ಪಾಲಿಸಿ, ಬೇಕಾದ್ರೆ ಓದ್ಕೊಬೋದು ಯಾರಾದರೂ. Application version 1.6.2. ವರ್ಷನ್ ಬಂದ್ಬಿಟ್ಟು ಹೇಳ್ತಾ ಇದೆ, ಇಷ್ಟು ವರ್ಷನ್ ಇದೆ ಅಂದ್ಬಿಟ್ಟು ಆ್ಯಪ್ ವರ್ಷನು. Social media disabled. Heading. ಸೋಷಿಯಲ್ ಮೀಡಿಯಾ. Open Cash Reader on Facebook. ಫೇಸ್ಬುಕ್ ಇದೆ ಅವ್ರದ್ದು, ಫೇಸ್ಬುಕ್ ಮುಖಾಂತರ ಅವರಿಗೆ ನಾವು ಚಾಟ್ ಮಾಡ್ಬೋದು. Open Cash Reader on Twitter. ಟ್ವಿಟರ್ ಇದೆ.
ಇಷ್ಟಿದೆ ಸ್ನೇಹಿತರೆ. Do you know somebody who ನಾನು could use ನಿಮಗೆ cache ಇನ್ನೊಂದಿಲ್ಲಿ privacy policy? Full version. You are using the full. Navigate up. ಓಕೆ, Button. ಈ ಫುಲ್ ವರ್ಷನ್ ಅಂತ ಇದೆಯಲ್ಲ, ಇದು ತೋರಿಸ್ತೀನಿ. Full version is active. ಫುಲ್ ವರ್ಷನ್ ಆಕ್ಟಿವ್ ಆಗಿದೆ ನಮ್ಮದು. You are using the full version with a monthly plan. ನಾನು ಮಂತ್ಲಿ ಪ್ಲಾನ್ ಯೂಸ್ ಮಾಡಿದೆ ಅಂತ ಹೇಳ್ತಾ ಇದೆ. Manage subscription. Button. ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಅದ್ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. Navigate up. Button. ಓಕೆ, ಇಲ್ಲಿ ನಾನು ಸ್ವೈಪ್ ಮಾಡ್ತೀನಿ, ಏನು ಆಪ್ಷನ್ ಇದೆ ಅಂತ ನೋಡೋಣ. Manage subscription. Cache reader. Right Bill side identifier. ಮಾಡ್ತಾ ಇದ್ದೀನಿ. Full version paid monthly free until May 13th, 2019. Then 80.00 ಕೇಳಿಸ್ಕೊಳ್ಳಿ. Cache reader. Bill identifier. Full version paid monthly free until May 13th, 2019. Then 80.00 month subscriber since April 29th, 2019. And list 5 items. ಓಕೆ, ನಾನು ಯಾವತ್ತು ಮಾಡಿದ್ದೀನಿ, ಯಾವ ಡೇಟ್ಗೆ ಅಂತ ಎಲ್ಲ ಹೇಳ್ತಾ ಇದೆ ನಾನು ಮಂತ್ಲಿ ಸಬ್ಸ್ಕ್ರಿಪ್ಷನ್ನ. ನೆಕ್ಸ್ಟ್ ಮತ್ತೆ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Subscription provider details. Button. ಓಕೆ, ಸಬ್ಸ್ಕ್ರಿಪ್ಷನ್ ಪ್ರೊವೈಡರ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. Plan. Full version paid monthly. ಪ್ಲ್ಯಾನ್ ಫುಲ್ ವರ್ಷನ್ ನಂದು ಏನಿದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದೀನಿ. Primary payment method. Vodafone. ಪ್ರೈಮರಿ ಪೇಮೆಂಟ್ ಮೆಥಡ್ ಅಂದರೆ ಇಲ್ಲಿ ನಿಮಗೆ ಗೂಗಲ್ ಪ್ಲೇ, ಆಮೇಲೆ ಗೂಗಲ್ ಪ್ಲೇ ಸ್ಟೋರಿಂದ ಪರ್ಚೇಸ್ ಮಾಡ್ಬೋದು. ಆಮೇಲೆ ನಿಮ್ಮದು ನಮ್ಮದು ವಡಾಫೋನ್ ಆಗಿದೆ, ವಡಾಫೋನಿಂದ ನಾನು ಪರ್ಚೇಸ್ ಮಾಡಿದ್ದು ಸಿಮ್ಮಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಆಮೇಲೆ ಇನ್ನಲ್ಲಿ ಪೇಮೆಂಟ್ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ ಪೇಮೆಂಟ್ ಬೇಕು ಅದರಿಂದ ನೀವು ಫುಲ್ ವರ್ಷನ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸ್ನೇಹಿತರೆ. ಮುಂದೆ ಸ್ವೈಪ್ ಮಾಡ್ತಾ ಇದ್ದೀನಿ. Update. Button. ಅಪ್ಡೇಟ್ ಇದೆ. Backup payment method. None. ಬ್ಯಾಕಪ್ ಪೇಮೆಂಟ್ ಮೆಥಡ್ ನನ್ನಿದೆ. Setup. Button. ಸೆಟಪ್ ಇದೆ ಸ್ನೇಹಿತರೆ. Cancel subscription. Button. ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ, ಕ್ಯಾನ್ಸಲ್ ಮಾಡ್ಕೊಬೋದು ಬೇಕಾದರೆ. ಇಷ್ಟು ಆಪ್ಷನ್ ಇದೆ ಸ್ನೇಹಿತರೆ. ಈ ಒಂದು ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ನೇಹಿತರೆ. ಇದನ್ನೊಂದು ಪ್ರಥಮ ಟ್ಯೂಟೋರಿಯಲ್ ಆಗಿರುತ್ತೆ. ಏನಾದರೂ ತಪ್ಪು ಕಂಡು ಬಂದಿದ್ದಲ್ಲಿ ಎಲ್ಲರೂ ಕ್ಷಮಿಸಿ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ದುಡ್ಡಿರುವಾಗ ಎಲ್ಲರೂ ಹೇಳುವರು ನಿಂಗೆ ಜೈ, ನಿನ್ನ ದುಡ್ಡು ನೋಡಿ ಬರಿ ಒತ್ತುವರು ಮೈ ಕೈ. ದುಡ್ಡಿರೋ ತನಕ ನೀನೆ ಕಣ್ಣು ರಾಜ, ದುಡ್ಡು ತೋರಿಸಿದ್ರೆ ಅಷ್ಟೇ ನಿನ್ನ ಹೊಗ್ಲುತ್ತೆ ಸಮಾಜ. ದುಡ್ಡೇ ದೊಡ್ಡಪ್ಪ, ದುಡ್ಡಿಲ್ದೋನು ದೊಡ್ಡಪ್ಪ, ಕೇಳ್ಕೋಬೇಕು ಬಡವನ ಮನೆಯಲ್ಲಿ ಹುಟ್ಟಿದ್ನಂತಪ್ಪ. ದುಡ್ಡಿರೋನ್ ಮಾಡ್ರೆ ಲೇಬಲ್ಲು, ದುಡ್ಡಿಲ್ದೋನ್ ಮಾಡ್ರೆ ಟೇಬಲ್ಲು. ಯಾರಿಗೂ ಇಲ್ಲಿ ಕೇಳೋದಿಲ್ವಾ ಬಡವನ ಕನಸಿನ ಅಳಲು. ಪ್ರೀತಿ ಕೂಡ ಕೊಂಡ್ಕೋಬಹುದು ದುಡ್ಡಿದ್ರೆ, ದುಡ್ಡಿನ ಶಾಪ ತಟ್ಟಿದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆದ್ರೂ ಬರೋಲ್ಲ ನಿದ್ರೆ. ಹಣದ ಕಾರಣದಿ ಇಲ್ಲಿ ಧ್ವಂಸವಾದ ದಾಂಪತ್ಯ, ಹಣವೇ ಇಲ್ಲಿ ಆದಿ, ಹಣವೇ ಇಲ್ಲಿ ಅಂತ್ಯ.